ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ. ಈಗಾಗಲೇ ಕೊನೆಯ ದಿನಗಳ ಆಟವನ್ನು ಕೌಂಟ್ಡೌನ್ಗಳನ್ನು ಶುರು ಮಾಡಿದೆ ಈ ಬಾರಿಯ ಬಿಗ್ ಬಾಸ್. ಈ ಸೀಸನ್ 11 ಅಂಥದ್ದೇನು ಭಾರೀ ಚಮತ್ಕಾರಗಳನ್ನು ಮಾಡಿದಂಥ ಬಿಗ್ ಬಾಸ್ ಶೋ ಅಲ್ಲ. ಸ್ವತಃ ಸುದೀಪ್ ಅವ್ರಿಗೂ ಕೂಡ ತುಂಬ ಇಷ್ಟವಾದಂತಹ ಸೀಸನ್ ಕೂಡ ಇದಲ್ಲ. ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಘಟನೆಗಳಿಂದನೇ ಹೆಚ್ಚು ಸುದ್ದಿಯಾದಂತಹ ಶೋ ಅಂತ ಹೇಳಿದ್ರೆ ಅದು ಈ ಬಾರಿಯ ಬಿಗ್ ಬಾಸ್. ಈ ಅತ್ಯಂತ ಕೆಟ್ಟ ಸೀಸನನ್ನು ಸಾಕಷ್ಟು ಸಲ ಸುದೀಪ್ ಬೇರೆದೇ ರೀತಿಯಲ್ಲಿ ಮೂದಲಿಸಿದ್ದಾರೆ. ಆದರೂ ಕೂಡ ಏನೂ ಮಾಡಲಿಕ್ಕಾಗಲ್ಲ, ಜವಾಬ್ದಾರಿ. ಅಲ್ಲಿಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನ ಕೊನೆಗೂ ಕೂಡ ಅಂತ್ಯದ ಹತ್ತಿರ ಬಂದಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂಥ 10 ಜನ ಸ್ಪರ್ಧಿಗಳಲ್ಲಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ, ಇಬ್ಬರನ್ನು ಹೊರತುಪಡಿಸಿ. ಇನ್ನು ಮುಂದೆ ಇದೇ ರೀತಿ ಇರ್ತದೆ ಪರಿಸ್ಥಿತಿ. ಜನ ಕಡಿಮೆ ಆಗ್ತಾ ಹೋದಂತೆ, ಸ್ಪರ್ಧೆಗಳು ಕಡಿಮೆ ಆಗ್ತಾ ಹೋದಂತೆ ಎಲ್ಲರೂ ಕೂಡ ನಾಮಿನೇಟ್ ಆಗುವಂಥದ್ದು ಮತ್ತು ತುಂಬ ಕ್ಲೋಸ್ ಇರೋರೆ. ಈಗ ಫಾರ್ ಎಕ್ಸಾಂಪಲ್ಲು ಗೌತಮಿ ಮತ್ತು ಮಂಜು ಅಷ್ಟು ಕ್ಲೋಸ್ ಇದ್ದಾರಲ್ವಾ, ನಾಳೆ ಒಂದಿನ ಗೌತಮಿ ಮಂಜು ಗೌತಮಿಯನ್ನು ನಾಮಿನೇಟ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿಲ್ಲ. ಆ ರೀತಿ ಆಗ್ತದೆ. ಈ ವಾರನೂ ಕೂಡ ಹಾಗೆ ಆಗಿದೆ. 10 ಜನ ಸದಸ್ಯರಲ್ಲಿ ಬರೋಬ್ಬರಿ 8 ಮಂದಿ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಇಬ್ಬರು ಮಾತ್ರ ಸೇಫ್ ಆಗಿದ್ದಾರೆ. ಆ ಇಬ್ಬರು ಯಾರು? ನಾಮಿನೇಟ್ ಆದಂಥ 8 ಮಂದಿ ಯಾರು? ಅವರ ಭವಿಷ್ಯ ಏನಾಗುತ್ತೆ? ಇದರಲ್ಲಿ ಯಾರು ಹೊರಗಡೆ ಹೋಗ್ಬೋದು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ಬಿಗ್ ಬಾಸ್ನ ಫಿನಾಲೆ ವಾರ ಹತ್ತಿರವಾಗ್ತಾ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಬೇಕು ಅನ್ನುವಂಥ ಕಸರತ್ತನ್ನು ಎಲ್ಲ ಸ್ಪರ್ಧಿಗಳು ಮಾಡ್ತಾನೆ ಇದ್ದಾರೆ. ಎಲ್ಲ ಸ್ಪರ್ಧಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಂದ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನುವಂಥ ತವಕದಲ್ಲಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ಟಾಸ್ಕನ್ನು ಮಾಡಲಾಗಿತ್ತು. ಎದುರಾಳಿಗಳನ್ನು ಕುಗ್ಗಿಸೋದಕ್ಕೆ, ಸಂಕಷ್ಟಕ್ಕೆ ದೂಡೋದಕ್ಕೆ ಎರಡೂ ತಂಡಗಳು ಶಕ್ತಿ ಮೀರಿ ದುಷ್ಟತನವನ್ನು ಪ್ರದರ್ಶನ ಮಾಡಿದವು. ನಿನ್ನೆಯ ಎಪಿಸೋಡ್ನಲ್ಲಿ ಕಂಪ್ಲೀಟಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಜೊತೆಗೆ ಈ ವಾರ 10 ಜನರಲ್ಲಿ, ಈಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿರುವಂಥ 10 ಜನ ಸ್ಪರ್ಧಿಗಳಲ್ಲಿ 8 ಮಂದಿ ನಾಮಿನೇಟ್ ಆಗೋದ್ರ ಮೂಲಕ ಆಲ್ಮೋಸ್ಟ್ 80% ಬಿಗ್ ಬಾಸ್ ಮನೆಯ ಸದಸ್ಯರು ನಾಮಿನೇಟ್ ಆಗಿದ್ದಾರೆ. ಇನ್ನುಳಿದಂಥ 20% ಅಂತ ಹೇಳಿದ್ರೆ ಇಬ್ಬರು ಮಾತ್ರ ನಾಮಿನೇಟ್ ಆಗದೆ ಸೇವ್ ಆಗಿದ್ದಾರೆ. ಅಸಲಿಗೆ ಈ ವಾರದ ಬಿಗ್ ಬಾಸ್ ಈ ಎಪಿಸೋಡ್ಗಳೇನಿದ್ದು ನೋಡಿ, ಇದು ಒಂದು ರೀತಿಯಲ್ಲಿ ಏನೂ ಕೂಡ ಮಜಾನೇ ಇರಲಿಲ್ಲ. ನಿಜವಾಗ್ಲೂ ಕೂಡ ಈ ರೆಸಾರ್ಟ್ ಟಾಸ್ಕನ್ನು ಕೊಟ್ಟಂಥ ಉದ್ದೇಶನೇ ಬೇರೆ ರೀತಿಯಾಗಿತ್ತು. ಬಟ್ ಅದನ್ನು ಆ ರೀತಿ ಇವತ್ತು ಅಂತಲ್ಲ, ಅಥವಾ ಈ ಚಾಲೆಂಜ್ ಅಂತಲ್ಲ, ಯಾವುದ್ರಲ್ಲೂ ಕೂಡ ಇನೋವೇಟಿವ್ ಆಗಿ ಮತ್ತು ಕ್ರಿಯೇಟಿವಿಟಿಯಾಗಿ ಏನೂ ಕೂಡ ಮಾಡೋದಿಲ್ಲ. ಬಿಗ್ ಬಾಸ್ನ ಈ ತಂಡದ ಸ್ಪರ್ಧಿಗಳಿದಾರಲ್ಲ, ಅದರಲ್ಲೂ ಕೂಡ ಈ ಸೀಸನ್ನ ಈ ಸ್ಪರ್ಧಿಗಳಿದಾರಲ್ಲ, ವೇಸ್ಟ್ ಬಾಡೀಸ್, ಏನೂ ಕೂಡ ಕ್ರಿಯೇಟಿವಿಟಿ ಅನ್ನೋದೇ ಇಲ್ಲ. ಇದೇ ರೆಸಾರ್ಟನ್ನು ಎಷ್ಟು ಕ್ರಿಯೇಟಿವಿಟಿಯಾಗಿ ಮಾಡ್ಬೋದಾಗಿತ್ತು, ಈ ಟಾಸ್ಕನ್ನು ಎಷ್ಟು ಚೆಂದ ಬಳಕೆ ಮಾಡ್ಬೋದಾಗಿತ್ತು. ಅದು ಬಿಟ್ಕೊಂಡು ಅವ್ರಿಗೆ ಇವರು ಕಿರಿಕಿರಿ ಕೊಡೋದಂತೆ, ಇವ್ರಿಗೆ ಅವ್ರು ಕಿರಿಕಿರಿ ಕೊಡೋದಂತೆ, ಅವ್ರು ಮಾಡಿದ್ದಕ್ಕೆ ಇವರು ಒಂಟು ಡಬ್ಬಲ್ ಹಿಂಸೆ ಕೊಡೋದಂತೆ, ಅವ್ರು ಮಾಡಿದ್ದಕ್ಕೆ ಇವು ಮಕ್ಕಳ ಥರ, ಅಂದರೆ ಈ LKG PUC ಮಕ್ಕಳು ಇರ್ತಾರಲ್ಲ ಆ ಥರ. ಅಂದರೆ ಮೆಚುರಿಟಿನೇ ಇಲ್ಲ ಈ ಸ್ಪರ್ಧಿಗಳಲ್ಲಿ ಅನ್ನೋದಕ್ಕೆ ಸಾಕ್ಷಿ ಈ ಟಾಸ್ಕ್. ಬಹುಶಃ ಇದನ್ನು ಸುದೀಪ್ ಎತ್ಕೊಬೋದು. ರೆಸಾರ್ಟ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಟಾಸ್ಕ್ಗಳನ್ನು ಎಂಜಾಯ್ ಮಾಡಬೇಕು, ಆ ಟಾಸ್ಕ್ಗಳನ್ನು ಎಂಜಾಯ್ ಮಾಡ್ತಾ ಇನ್ನೊಬ್ಬರಿಗೆ ಕಾಟ ಕೊಡಬೇಕು. ಅದು ಬಿಟ್ಕೊಂಡು ಇವರು ಕಾಟ ಕೊಡೋದನ್ನೇ ಟಾಸ್ಕಾಗಿ ಮಾಡ್ಕೊಂಡು ಬಿಟ್ಟರೆ ಈ ರೀತಿ ಆಗೋದು. ಅದೇ ಕಾರಣಕ್ಕೆ ಈ ಬಾರಿಯ ಟಾಸ್ಕೇನೋ ಅಂತಹ ಮಜಾ ಇರಲಿಲ್ಲ ನೋಡುಗರಿಗೆ. ಆಮೇಲೆ ಸುಮ್ಮನೆ ಎಲ್ಲದರಲ್ಲೂ ಕಿತ್ತಾಟ, ಎಲ್ಲದರಲ್ಲೂ ಜಗಳ, ಎಲ್ಲದರಲ್ಲೂ ದ್ವೇಷ, ಇಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಕಾಣಿಸ್ತಿಲ್ಲ ಬಿಗ್ ಬಾಸ್ ಮನೆಯ ಒಳಗಡೆ. ಇವರಿಗೆ ಸುದೀಪ್ ಹೇಳಿದಂಗೆ ಇವ್ರಿಗೆ ಯಾರಿಗೂ ಕೂಡ ಬಿಗ್ ಬಾಸ್ ಅನ್ನೋದೇ ಏನು ಅಂತೇಳಿ ಅರ್ಥ ಆಗಿಲ್ಲ. ಜಗಳ, ಲವ್, ರೊಮ್ಯಾನ್ಸು ಇಷ್ಟೇ ಬಿಗ್ ಬಾಸ್ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಇವರಿಗೆ ಬಿಗ್ ಬಾಸ್ನಲ್ಲಿ ಒಂದು ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ಳುವಂಥ ಸಾಮರ್ಥ್ಯ ಇದೆ ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ಈಗ ಈ ರೆಸಾರ್ಟ್ ಟಾಸ್ಕ್ ಆದ ಬಳಿಕ ಇವರನ್ನು ಅವರು ಗೋಳೈಕೊಂಡ ಬಳಿಕ ನಾಮಿನೇಷನ್ ಪ್ರಕ್ರಿಯೆಯನ್ನು ಬಿಗ್ ಬಾಸ್ ತಂದು ಬಿಡ್ತಾರೆ. ನಾಮಿನೇಷನನ್ನು ಮಾಡಿ ಅಂತೇಳಿ ಈ ಬಾರಿ ಸ್ವಲ್ಪ ವಿಶೇಷವಾದಂತಹ ನಾಮಿನೇಷನ್ ಪ್ರಕ್ರಿಯೆಯನ್ನೇ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾವ ಸ್ಪರ್ಧಿ ಯಾರನ್ನು ನಾಮಿನೇಟ್ ಮಾಡ್ತಾರೋ ಅವರ ತಲೆಯ ಮೇಲೆ ಬಾಟಲಿಯನ್ನು ಹೊಡೆಯುವಂತೆ ಬಿಗ್ ಬಾಸ್ ಸೂಚನೆಯನ್ನು ಕೊಡ್ತಾರೆ. ಆದರೆ ಇದು ಗಾಜಿನ ಬಾಟ್ಲಿ ಅಲ್ಲ, ನಕಲಿ ಬಾಟ್ಲಿ ಆಗಿತ್ತು. ಅಂದರೆ ಕಲ್ಲು ಸಕ್ಕರೆಯಿಂದ ಮಾಡಿದಂಥ ಬಾಟ್ಲಿ ಆಗಿತ್ತು. ಹಾಗಾಗಿ ಅದರಿಂದ ಹೊಡೆದ್ರೆ ಏನು ಕೂಡ ಪೆಟ್ಟಾಗೋದಿಲ್ಲ, ಆಮೇಲೆ ಏನೂ ಕೂಡ ತೊಂದರೆ ಆಗೋದಿಲ್ಲ, ಆಮೇಲೆ ಅಷ್ಟು ಹಾರ್ಡ್ ಕೂಡ ಇರೋದಿಲ್ಲ ಅಂತೇಳಿ, ಬಾಟ್ಲಿಗಳಷ್ಟು ಹಾರ್ಡ್ ಇರೋದಿಲ್ಲ ಅಂತೇಳಿ ಈ ನಕಲಿ ಬಾಟಲಿಗಳನ್ನು ಪ್ರತಿಸ್ಪರ್ಧಿಯ ತಲೆಯ ಮೇಲೆ ಹೊಡೆದು ನಾಮಿನೇಟನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಒಂದಷ್ಟು ಕಾರಣಗಳನ್ನು ಕೂಡ ಕೊಡಬೇಕು ಅಂತೇಳಿ ತಾನು ಇಚ್ಛಿಸಿದಂತಹ ಸ್ಪರ್ಧಿಯನ್ನು ಕರೆದು ಮುಂದೆ ಕೂರಿಸಿ ನಾಮಿನೇಟ್ ಮಾಡೋದಕ್ಕೆ ಕಾರಣವನ್ನು ನೀಡಿ ನಂತರ ತಲೆ ಮೇಲೆ ಬಾಟ್ಲಿಯನ್ನು ಹೊಡಿಬೇಕು. ಈ ರೀತಿಯಾದಂಥ ಪ್ರಕ್ರಿಯೆ ಇತ್ತು.
ಬಿಗ್ ಬಾಸ್ ಮನೆಯಲ್ಲಿರುವಂಥ 10 ಜನರಲ್ಲಿ ಈ ವಾರ ಬರೋಬ್ಬರಿ 8 ಜನರು ಈ ರೀತಿ ನಾಮಿನೇಟ್ ಆಗಿದ್ದಾರೆ. 2 ಮಾತ್ರ ಸೇವ್ ಆಗಿದ್ದಾರೆ, 2 ಮಾತ್ರ ಉಳ್ಕೊಂಡಿದ್ದಾರೆ. ಯಾರು ಆ 2 ಜೊತೆಗೆ ನಾಮಿನೇಟ್ ಹೋದಾರ ಯಾರ್ಯಾರು ನೋಡೋಣ ಬನ್ನಿ. ಈಗ ತ್ರಿವಿಕ್ರಮು, ಉಗ್ರ ಮಂಜು, ಗೌತಮಿ, ಧನರಾಜ್, ಹನುಮಂತು ಇವರಿಷ್ಟೂ ಜನ ನಾಮಿನೇಟ್ ಆಗಿದ್ದಾರೆ. ಪ್ರತಿ ವಾರ ನಾಮಿನೇಟ್ ಆಗುವಂಥ ಮೋಕ್ಷಿತಾ ಮತ್ತು ಚೈತ್ರ ಕುಂದಾಪುರವು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಇನ್ನು ಐಶ್ವರ್ಯ ಏನೋ ಬಚಾವ್ ಆಗಿದ್ರು, ಹಾಗೋ ಹೀಗೋ ಅಂತೇಳಿ ನಾನು ಉಳ್ಕೊಂಡೆ ಅಂತ ಹೇಳಿಬಿಟ್ಟು ನೆಮ್ಮದಿಯ ನಿಟ್ಟುಸಿರು ಬಿಡೋಷ್ಟೊತ್ತಿಗೆ ಕ್ಯಾಪ್ಟನ್ ಭವ್ಯ ಕೂಡ ಮತ್ತೊಂದು ಶಾಕ್ ಕೊಟ್ಟರು. ಐಶ್ವರ್ಯ ಅವರನ್ನು ಒನ್ಸ್ ಅಗೇನ್ ನೇರವಾಗಿ ನಾಮಿನೇಟನ್ನು ಮಾಡಿದರು. ಅಲ್ಲಿಗೆ ಕಳೆದ ವಾರನೂ ಕೂಡ ನೇರವಾಗಿ ಇದೇ ಭವ್ಯಗೌಡ ಐಶ್ವರ್ಯರನ್ನು ನೇರವಾಗಿ ನಾಮಿನೇಟ್ ಮಾಡಿದರು. ಈ ವಾರನೂ ಕೂಡ ಇದೇ ಭವ್ಯ ನೇರವಾಗಿ ಐಶ್ವರ್ಯರನ್ನು ನಾಮಿನೇಟ್ ಮಾಡಿದರು. ಇದು ಸಹಜವಾಗಿಯೇ ಬೇಸರ ತರಿಸಿರುತ್ತೆ ಐಶ್ವರ್ಯಗೆ. ಬಟ್ ಇಲ್ಲಿ ಗಮನಿಸಬೇಕಾಗಿರೋದು, ಒಂದು ಕಡೆ ಕ್ಯಾಪ್ಟನ್ ಆಗಿರುವಂಥ ಭವ್ಯ, ಮತ್ತೊಂದು ಕಡೆಯಿಂದ ರಜತ್, ಈ ಇಬ್ಬರೂ ಕೂಡ ಈ ವಾರ ನಾಮಿನೇಟ್ ಆಗಿಲ್ಲ ಅನ್ನುವಂಥದ್ದು. ಭವ್ಯದಾದರೂ ಬಿಡಿ, ನನಗೆ ಈ ವಿಶೇಷ ಅನಿಸೋದು ಮತ್ತು ಮೂರ್ಖತನದ ಪರಮಾವಧಿ ಅಂತ ಅನಿಸೋದು ಸ್ಪರ್ಧೆಗಳದು ಈ ರಜತ್ ನಾಮಿನೇಟ್ ಆಗದೆ ಇರುವಂಥದ್ದನ್ನು ನೋಡಿದಾಗ. ಅದ್ರ ಬಗ್ಗೆ ನಿಮಗೆ ಇನ್ನೊಂದು ಸ್ಟೋರಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ, ಯಾವ ರೀತಿ ಬಿಗ್ ಬಾಸ್ ಮನೆಯ ಆಟಗಾರರು ತಮ್ಮ ಆಟವನ್ನು ಮರಿತಾ ಇದ್ದಾರೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಫೂಲ್ಸ್ ಅಲ್ವಾ, ರಜತಂತಹ ಸ್ಟ್ರಾಂಗೆಸ್ಟ್ ಪ್ಲೇಯರ್ಸನ್ನು ಬಿಟ್ಕೊಂಡು ಇವರು ಉಳಿದವ್ರನ್ನೆಲ್ಲ ಕಿತ್ತಾಡ್ತಾ ಕಚ್ಚಾಡ್ತಾ ಇವರನ್ನವರು ನಾಮಿನೇಟ್ ಮಾಡ್ಕೊಂಡಿದ್ರೆ ರಜತ್ ಆರಾಮಾಗಿ ಇಲ್ಲಿ ಏನು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾನೋ ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಇವರು ಇದೇ ರೀತಿ ಕಿತ್ತಾಡ್ತಿರಲಿ, ಅವನ್ನೆಲ್ಲ ಅವನ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಮೊನ್ನೆ ಬಂದವನು ಯಾವ ರೀತಿ ಆಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನೋಡಿಕೊಂಡೇ ಬಂದಿದ್ದಾನೆ, ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ತಿದ್ದಾನೆ. ಇನ್ನು ಒಂದು ಕಡೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂತಹ ಕಾವು ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ ಈ ಎಲಿಮಿನೇಷನ್ ಅನ್ನುವಂಥದ್ದು ಕಾವು ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಈ ನಾಮಿನೇಷನ್ ಪ್ರಕ್ರಿಯೆ. ಹೌದು, ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವರು ಸದಸ್ಯರು ಕೊಟ್ಟಂತಹ ಕಾರಣಗಳು ಮತ್ತು ನಾಮಿನೇಷನ್ ಮಾಡೋದಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತಹ ಸ್ಪರ್ಧಿಗಳು, ಇದೆರಡನ್ನೂ ಕೂಡ ಗಮನಿಸಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪದೇ ನಾಮಿನೇಟ್ ಆಗುವಂಥ ಮೋಕ್ಷಿತಾ ಪೈ ಮತ್ತು ಚೈತ್ರ ಕುಂದಾಪುರ ಇಲ್ಲಿ ನಾಮಿನೇಟ್ ಆಗೋದಕ್ಕೆ ಪ್ರಮುಖವಾದಂಥ ಕಾರಣ, ಒಂದು ಮೋಕ್ಷಿತಾ ಪೈ ಈ ವಾರ ಏನೂ ಕೂಡ ಅಂತಹ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ ಅನ್ನೋದಾದರೆ, ಚೈತ್ರ ಎಲ್ಲೋ ಒಂದು ಕಡೆ ಪ್ರತಿಯೊಂದಕ್ಕೂ ಕೂಡ ಸಾರಿ ಕೇಳ್ಕೊಳ್ಳೋದು ಮತ್ತು ಕೆಲವೊಂದಷ್ಟು ಈ ನಾಟಕಗಳು, ಅಂದರೆ ವೀಕೆಂಡ್ನಲ್ಲಿ ಒಂಥರ, ಮಿಡ್ ವೀಕಲ್ಲಿ ಒಂಥರ ಇರ್ತಾರೆ ಅನ್ನುವಂಥದ್ದು, ಜೊತೆಗೆ ಈ ಹಿಂದಿನ ಕೆಲವೊಂದಷ್ಟು ಘಟನೆಗಳು, ಇವೆಲ್ಲವನ್ನು ಕೂಡ ಅನಲೈಸ್ ಮಾಡಿ ಮೋಕ್ಷಿತಾ ಮತ್ತು ಚೈತ್ರರನ್ನು ನಾಮಿನೇಟ್ ಮಾಡ್ತಾರೆ ಉಳಿದಂಥ ಸದಸ್ಯರು. ಇನ್ನು ಗೌತಮಿ ಜಾಧವ್, ಧನರಾಜ್ ಆಚಾರ್ಯದ್ದು ಒಂದೇ ಸೇಮ್ ರೀಸನ್ಸು. ಅವರಿಬ್ಬರು ಕೂಡ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡೋದಿಲ್ಲ, ಎಲ್ಲಿರಬೇಕು ಅಲ್ಲಿರೋದಿಲ್ಲ. ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಅವ್ರ ಬಗ್ಗೆ. ಆದರೆ ತ್ರಿವಿಕ್ರಮನ್ನು ವಿಶೇಷವಾಗಿ ಇಲ್ಲಿ ಚೂಸ್ ಮಾಡಿದ್ದು ಯಾರು? ಮಂಜು. ಯಾಕೆ ಇಲ್ಲಿ ಮಂಜು ರೀಸನ್ ಕೊಡೋದು ತಪ್ಪಾಗಿ ಕೊಟ್ಟರು. ಮಂಜು ಇರುವಂಥ ವಿಚಾರವನ್ನು ಹೇಳಬೇಕಾಗಿತ್ತು. ಮಂಜು ಮನಸ್ಸಲ್ಲಿದ್ದಿದ್ದು ಏನು ಅಂತ ಹೇಳಿದ್ರೆ ಪ್ರಬಲ ಪ್ರತಿಸ್ಪರ್ಧಿ ತ್ರಿವಿಕ್ರಮ್ ಅನ್ನುವಂಥದ್ದು. ಬಟ್ ಮಂಜು ಇನ್ನೊಂದು ತಪ್ಪನ್ನು ಕೂಡ ಮಾಡ್ತಾರೆ, ಆ ತಪ್ಪೇ ರಜತನ್ನು ಆಯ್ಕೆ ಮಾಡ್ಕೊಳ್ಳದೆ ಇರುವಂಥದ್ದು. ಇಲ್ಲಿ ತ್ರಿವಿಕ್ರಮು ಎಷ್ಟು ಪ್ರಬಲ ಪ್ರತಿಸ್ಪರ್ಧಿಯೋ ಅಷ್ಟೇ ಪ್ರಬಲ ಪ್ರತಿಸ್ಪರ್ಧಿ ರಜತ್ ಕೂಡ ಅನ್ನೋದನ್ನು ಮಂಜು ಮರೆತಿದ್ದಾನೆ. ಇನ್ನು ಹನುಮಂತ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪ್ಲೇಯರ್. ಆಮೇಲೆ ಈ ವಾರ ಟಾಸ್ಕ್ಗಳಲ್ಲಿ ಅತ್ಯಂತ ಕಳಪೆಯಾಗಿ ಪ್ರದರ್ಶನ ಕೊಟ್ಟಿರುವಂಥದ್ದು ಮತ್ತು ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿರುವಂಥದ್ದು ಕಳಪೆಗೆ ಹೋಗುವಂತನೂ ಕೂಡ ಮಾಡ್ತು, ಜೊತೆಗೆ ಇಲ್ಲಿ ನಾಮಿನೇಷನ್ ಆಗುವಂತೆ ಕೂಡ ಮಾಡ್ತು. ಇನ್ನು ಉಗ್ರ ಮಂಜುವನ್ನು ಐಶ್ವರ್ಯ ಮತ್ತು ಮೋಕ್ಷಿತಾ ಪ್ರಮುಖವಾಗಿ ಈ ಹಿಂದಿನಿಂದಲೂ ಕೂಡ ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾರೆ. ಇಲ್ಲಿ ಮೋಕ್ಷಿತಾ ಕೆಲವೊಂದಷ್ಟು ರೀಸನ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಮಂಜು ಒಪ್ಪಲಿಲ್ಲ ಕೂಡ. ಬಟ್ ಫುಲಿಶ್ನೆಸ್ ಅಂತಲೂ ಕೂಡ ಅನಿಸುತ್ತೆ. ಮೋಕ್ಷಿತಾ ಇನ್ನೂ ಕೂಡ ತಮ್ಮ ದ್ವೇಷವನ್ನು ಮುಂದುವರಿಸಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಮಂಜುವನ್ನು ನಾಮಿನೇಟ್ ಮಾಡಿದ್ರು ಅನ್ನೋದರಲ್ಲಿ ಡೌಟ್ ಇಲ್ಲ. ಜೊತೆಗೆ ಮಂಜು ಒಬ್ಬ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅನ್ನೋದರಲ್ಲೂ ಕೂಡ ಅನುಮಾನ ಇಲ್ಲ. ಇನ್ನು ಐಶ್ವರ್ಯ ಶಿಂದೋಗಿ ಬಗ್ಗೆ ಭವ್ಯಗೌಡ ನೇರವಾಗಿ ನಾಮಿನೇಷನ್ ಮಾಡೋಷ್ಟೊತ್ತಿಗೆ ಕೆಲವೊಂದಷ್ಟು ಟಾರ್ಗೆಟ್ ನಾಮಿನೇಷನ್ನ ವಿಚಾರ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಮತ್ತೆ ಅನಲೈಸ್ ಮಾಡಿದ್ದು ಮತ್ತು ಅದನ್ನು ಇನ್ನೊಂದು ಸಲ ಮನವರಿಕೆ ಮಾಡಿ ಆ ವಿಚಾರವನ್ನು ತೆಗೆದುಕೊಂಡಿದ್ದು ಕೂಡ ಎಲ್ಲೋ ಒಂದು ಕಡೆ ಇದು ಕೂಡ ಟಾರ್ಗೆಟೇ ಅನ್ನೋದು ಬಹಿರಂಗವಾಗಿರುವಂಥ ವಿಚಾರ. ಇಷ್ಟೆಲ್ಲ ಆದರೂ ಕೂಡ ಭವ್ಯಗೌಡ ಮತ್ತು ರಜತ್ ಕಿಶನ್ ಈ ವಾರ ಸೇಫ್ ಆಗಿದ್ದಾರೆ, ಕರೆಕ್ಟ್. ಬಟ್ ಇವರು ಈ ವಾರಕ್ಕೆ ಸೇಫ್, ಮುಂದಿನ ವಾರ ಚೇಂಜ್ ಆಗ್ಬೋದು. ಇನ್ನು ಕ್ಯಾಪ್ಟನ್, ಈ ವಾರದ ಕ್ಯಾಪ್ಟನ್ ಆಗಿ ಈಗ ಭವ್ಯ ಇದ್ದಾರೆ. ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನು
ಈ ಶುಕ್ರವಾರ ಮತ್ತು ಶನಿವಾರದ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಅದರ ಮೇಲೆ ಮುಂದಿನ ವಾರ ಯಾರು ಸೇಫ್ ಆಗ್ತಾರೆ ಅನ್ನೋದು ಕೂಡ ಅರಿವಿಗೆ ಬರುತ್ತೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ, 8 ಜನರು ಬಿಗ್ ಬಾಸ್ ಮನೆಗೆ ಈಗ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಅದೇನು ಅಂತ ಹೇಳಿದ್ರೆ 8 ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ 8 ಜನರಲ್ಲಿ ಯಾರು ಉಳಿಬೇಕು, ಯಾರು ಹೋಗಬೇಕು, ಅದು ಈಗ ವೋಟ್ ಮಾಡುವಂತಹ ನಿಮ್ಮ ಮುಂದೆ ಇರುವಂತಹ ಆಯ್ಕೆ. ನಿಮ್ಮ ಪ್ರಕಾರ ಯಾರು ಉಳಿಬೇಕು, ಯಾರು ಹೋಗಬೇಕು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.